everyone, welcome back to Adigas Kennel YouTube channel. ಎಲ್ರು ಹೇಗಿದ್ದೀರಾ? ಮಳೆ ಮಧ್ಯದಲ್ಲಿ ಸ್ವಲ್ಪ ಲೈಟ್ ಆಗಿ ಸೈಕಲ್ ಗ್ಯಾಪ್ ಅಲ್ಲಿ ಬಿಸಿಲು ಬರ್ತಿದೆ. ಈಗ ಸದ್ಯಕ್ಕೆ ಮಳೆ ಬಿಟ್ಟಿದೆ. ಬೆಳಿಗ್ಗೆ ಮಳೆ ನೋಡಿದ್ರೆ ಯಪ್ಪ ಏನ್ ಮಳೆ ಬರ್ತಿತ್ತು, ಶಾಕ್ ಆಗ್ತಿತ್ತು. ಮಳೆ ಅಷ್ಟು ಜೋರ್ ಬರ್ತಿತ್ತು. ಇವಾಗ ಒಂದ್ ಸ್ವಲ್ಪ ಬಿಟ್ಟಿದೆ, ಅದಕ್ಕೆ ಒಂದ್ ಕ್ಲಿಪ್ ತಗೊಳ್ಳೋಣ ಅಂತ ಸ್ಟಾರ್ಟ್ ಮಾಡಿದೀವಿ. ಇವಾಗ ತೋಟಕ್ಕೆ ಹೊರಟಿದ್ವಿ, ನಾಳೆಯಿಂದ ಔಷಧಿ ಹೊಡೆಯೋದು. ಸೊ ಎಲ್ಲ ತೋರಿಸ್ತೀನಿ ಹೇಗೆ ರೆಡಿ ಇದೀವಿ ಅಂತ. ಔಷಧಿ ಹೊಡಿ ಎಲ್ಲ ತುಂಬಿಸ್ಕೊಂಡು ಹೊರಟಿದೆ. ಈಗ ತೋಟಕ್ಕೆ ಈಗ ಎಲ್ಲರನ್ನು ಕರ್ಕೊಂಡು ಹೋಗೋಣ ಅಂತ. ಬನ್ನಿ ಹೋಗೋಣ ಬನ್ನಿ. ಈಗೆಲ್ಲ ಜೀಪಲ್ಲಿ ಹೋಗಕ್ ರೆಡಿ ಇದೀವಿ. ರೈಟ್ ರೈಟ್. ನೋಡಿ ಇದೆ ಸ್ಪ್ರೇಗೆ ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡು. ನಡಿ ಹೋಗೋ, ಜಾಗ ಇಲ್ಲ. ಒಂಥರ ಥಂಡಿ ವೆದರು, ಫುಲ್ ಫಾಗ್ ಕೂರ್ತಿದೆ ಕ್ಯಾಮ್ರಾ. ಅವಳನ್ನ ಹಿಡ್ಕೊಳ್ಳೋದು ಫೋನಿಂದ ಬಿಡುವಾಗ. ಅವಳು ನೋಡಿದ್ರೆ ನಾವಿಲ್ಲಿ 3 ಜನ ಇದೀವಿ. ಫುಲ್ ಫಾಗ್ ತುಂಬಿಕೊಂಡಿದೆ, ಸೊ ಕಾಣಿಸ್ತಾನೂ ಇಲ್ಲ ಸರಿಯಾಗಿ. ಇಲ್ಲೊಬ್ಳಿದ್ದಾರೆ. ಸಿಕ್ಕಾಪಟ್ಟೆ ಕೋಲ್ಡ್ ಇದೆ. ಅಲ್ಲ ಈಗ ಏನ್ ಇದೆಲ್ಲ ತಂದಿದ್ದೀರಾ? ಕೊಡ್ಪಾನ ಮತ್ತೆ ಬಕೆಟ್? ಹಾ ಇದೆ ಇದೆ. ನಾನ್ ಗ್ರೀನ್ ಕಲರ್ದು ನೀರ್ ತುಂಬಕ್ಕೆ ಇಟ್ಟಿದ್ದೆ, ಇರ್ಲಿಲ್ವಾ? ಒಂದೇ ಇಟ್ಟಿದ್ದ ಅಂತ. ಜೀಪು ಹುಕ್ಕೊಂಡಿದ್ದಕ್ಕೆ ಇದಕ್ಕೆ ಹಾಕೊಂಡು ಹೋಗೋಣ, ಬಯೋಗನ್ಗೆ ಆರಾಮಾಗುತ್ತೆ. ಗ್ರೀನ್ ಆರೆಂಜ್ ಮಾತ್ರ ಸಾಕು ತಾನೆ? ಈ ತರ ಹುಗಿತಾ ಇದೆ. ಸೊ ಹೋಗಲ್ಲ ಈಗ ಪಟ್ಟದೊಳಗೆ. ಗ್ರೀನ್ ಮತ್ತೆ ಆರೆಂಜ್ ಎರಡೇ ಸಾಕ್ತಾನೆ. ಗ್ರೀನ್ ಕಲರ್ ಬಕೆಟ್ ಮತ್ತೆ ಆರೆಂಜ್ ಇದೆ. ಆರೆಂಜ್ ಇದೆ, ಬೇಡ ಬಿಡು ಬಾ. ಪಲ್ಲವಿ ಬೇಡ. ಯಾಕೆ? ಇದೆಯಲ್ಲ, ಇಲ್ಲೊಂದಿದೆ ಅಲ್ಲೊಂದಿದೆ. ಇವರಿಗೆಲ್ಲ ಭಾರಿ ಖುಷಿ. ನೀವು ಲಾಸ್ಟ್ ಒಂದ್ಸತಿ ವ್ಲಾಗಲ್ಲಿ ನೋಡಿದಿರ ಎಷ್ಟು ಖುಷಿ ಆಗತ್ತೆ ಇವರಿಗೆಲ್ಲ ಅಂತ. ನೋಡಿ ಅವಳು ಕಲ್ಲಾಟ, ಅವಳು ಕಲ್ಲಾಟ. ಈಗ ಗುಂಡಿ ಮುಚ್ಚು ಡುಮು. ಇಲ್ಲಿ ನೋಡು ಟೈರ್ ಹೋಗಿರೋದು. ಇದನ್ನ ಹಿಂಗ್ ಮಾಡು, ಹೀಗೆ ಮಾಡು. ಈಗ ಅವಳು ಯಾರು ಅಂತ ಹೇಳಿ ನೀವೇ ಕಮೆಂಟ್ ಮಾಡ್ಬೇಕು. ಕಮೆಂಟ್ ಮಾಡಿ ಯಾರಿದು ಅಂತ. ಯಾರು ನೀನು? ಅವಳದ್ದೊಂದು ವ್ಲಾಗ್ ಬಂದಿದೆಯಲ್ವಾ, ಸೊ ನಿಮ್ಗೆ ಅವಳು ಯಾರು ಅಂತ ಗೊತ್ತಾಗಿರುತ್ತೆ. ಅವಳು ಯಾರು ಅಂತ ಕಮೆಂಟ್ ಮಾಡಿ. ಬಕೆಟ್ ಇದೆ ಇಲ್ಲಿ. ಇವನ್ ಯಾರಿದು? ಚಾರು ಚಾರು. ಕಾಲೇನಾಯ್ತು ಮತ್ತೆ? ಅಲ್ಲಿಗಂತ ನೀರು ತಗೊಂಡು ಎತ್ಕೊಂಡು ಹೋಗ್ಬೇಕಾ? ಏನಾಯ್ತಪ್ಪ? ಮಳೆ 2 ದಿವಸ 3 ದಿವಸದಿಂದ ಸಿಕ್ಕಾಪಟ್ಟೆ. ನಾನು ನೀವು 2 ಈ ಕಡೆ ಇದಕ್ಕೆ BGM ಕೊಡು ಆಯ್ತಾ? ಧೀರ 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 ಸಾಂಗ್. ಮಳೆ ಬಂತೀಗ. ಇವ್ರಿಗೆ ಮಳೆ ಬಂದರೆ ಒಂಚೂರು ಲೆಕ್ಕನೇ ಇಲ್ಲ. ತೋಟಕ್ಕೆ ಬಂದಮೇಲೆ ಎಷ್ಟೇ ಮಳೆ ಬರಲಿ ಅವ್ರಿಗೆ ಏನು ತೊಂದರೆ ಇಲ್ಲ. ಇದನ್ನ ಡ್ರಮ್ ತುಂಬಿಸ್ಬೇಕೀಗ, ಯಾಕಂದರೆ ಪಟ್ಟದೊಳಗೆ ಆ ಜೀಪ್ ಬರಲಿಲ್ಲಲ್ಲ, ಹುಗಿತಲ್ಲ.
ಮಳೇಲಿ ನೋಡಿ ಹೆಂಗೆ ಆಡ್ತಾ ಇದಾರಂತೆ ಇವರೆಲ್ಲರೂ. ಇವನ್ ನೋಡಿ, ಏನೋ ರಾಜ ಇಲ್ಲಿ ಕೂತಿದ್ಯಾ, ಮಳೆ ಬಂತ ಬಾ ಛತ್ರಿ ಕೆಳಗೆ ಬಾ. ಇವ್ರು ಶಾರ್ಟ್ ಹೇರ್ ಅಲ್ಲ, ಇವ್ನಿಗೆ ಒಂಚೂರು ಚಳಿ ಆಗುತ್ತೆ. ಇವರೆಲ್ಲ ಏನಿಲ್ಲ, ಈಗಲೂ ಕೆರೆಗೆ ಹೋಗಿ ಸ್ವಿಮ್ ಮಾಡಿ ಬರೋರು ಇವರೆಲ್ಲ. ಇವನ್ ನೋಡಿ ಛತ್ರಿ ಕೆಳಗೆ ಬಂದು ಕುತ್ಕೊಂಡಿರೋದು. ಏನು ಸಿಂಬಾ ಮಳೆ ಬಂತ? ಸಿಂಬಾ ಮಳೆ ಬಂತೇನೋ? ಹನಿ ನಾ ಹಚ್ಚಿದ್ದಲ್ಲ. ಅಲ್ಲಿ ನೋಡಿ ಮಳೆ ಬರ್ತಿದೆ ಅಂತ. ಏನು ಹನಿ ಇಲ್ಲಿ ಬಂದು ಕೂತಿದ್ಯಾ? ಮಳೆ ಬರ್ತಿದೆ ಹೆಂಗೆ ಈ ಮಳೆಯಲ್ಲಿ ನೋಡಿ. ಅವಾಗ ತಾನೇ ನಾವು ವಿಡಿಯೋ ಸ್ಟಾರ್ಟ್ ಮಾಡ್ಬೇಕಾದ್ರೆ ಬಿಸಿಲು ಬರ್ತಿದೆ ಅಂತ ಹೇಳಿದ್ವಿ. ಈಗ ನೋಡಿ ಮಳೆ ಭಾರಿ ಜೋರು ಬರ್ತಿಲ್ಲ, ನಿಧಾನ ಬರ್ತಿದೆ. ಮಲೆನಾಡಲ್ಲಿ ಫೇಮಸ್ ರೈನ್ ಕೋಟ್ ಇದು. ಇದ್ರ ರೇಟ್ ಎಷ್ಟು ಅಂತ ಯಾರಾದರೂ ಕಮೆಂಟ್ ಮಾಡಿ. ಈ ಮಲೆನಾಡವ್ರು ನೋಡಿದರೆ ವಿಡಿಯೋ ಪಕ್ಕಾ ಗೊತ್ತಿರುತ್ತೆ ಅವ್ರಿಗೆ ರೇಟ್ ಎಷ್ಟು ಅಂತ. ಆ್ಯಕ್ಚುಲಿ ಚೀಪ್ ಆ್ಯಂಡ್ ಬೆಸ್ಟ್. ಜೀಪ್ ಇಲ್ಲಿ ಬರಬೇಕಿತ್ತು, ಇಲ್ಲಿ ತನಕ ಬರಬೇಕಿತ್ತು. ಅಲ್ಲಿ ಮುಗಿತು, ನೀವು ನೋಡಿದ್ರೆ ಅನ್ಸುತ್ತೆ. ಅವಾಗ ಕಾಫ್ ತುಂಬಿಕೊಂಡಿತ್ತು ಕ್ಯಾಮ್ರಾದಲ್ಲಿ, ಆದರೆ ವಿಡಿಯೋ ನೋಡಿದರೆ ಗೊತ್ತಾಗಿರುತ್ತೆ. ಅಲ್ಲಿ ಹುಬ್ಬಿದ್ರಿಂದ ಈಗ ಅಲ್ಲಿಗೆ ನೀರು ಶಿಫ್ಟ್ ಮಾಡ್ತಾ ಇದೆ. 2-3 ಡ್ರಮ್ ನೀರು ಶಿಫ್ಟ್ ಮಾಡಬೇಕೀಗ. ನೋಡಿ ಈ ಥರ ಉಗ್ದಿದೆ. ಇವರೆಲ್ಲ ನೋಡಿ ಇಷ್ಟು ಮಳೆ ಬರ್ತಿದ್ರು ಮನೆಗೆ ಹೋಗೋದು ಬಿಟ್ಟು ಇಲ್ಲೇ ಇದ್ದಾರೆ. ಹೌದು, ಇವನು ನೋಡಿ ಕಣ್ಣೆಲ್ಲ ಬಿಡೋಕ್ಕಾಗ್ತಿಲ್ಲ, ಆದರೂ ಇಲ್ಲೇ ಇದ್ದಾನೆ. ಗುಡಿ ಮನೆಗೆ ಹೋಗ್ತೀಯಾ? ಅಲ್ಲಿ ತನಕ ಕೆಳಗೆ ತನಕ ಹೋಗ್ಬೇಕು. ಇವಳು ನೋಡಿ ಸೇಫಾಗಿ ಕೂತ್ಕೊಂಡಿರೋದು. ಓ ಚಾರ್ಲಿ, ನೀನು ಇದೆಯಾ? ಹನಿ ಒಬ್ಳು ಬೆಚ್ಚಗೆ ಕೂತಿದ್ದಾಳೆ. ನಿಂಗೆ ಬರಬೇಕಿತ್ತೇನೆ ಹನಿ ತೋಟಕ್ಕೆ, ಆರಾಮಾಗಿ ಮನೇಲಿ ಮಲಗ್ಬೋದಿತ್ತು. ಹೌದಾ? ಆ್ಯಕ್ಚುಲಿ ಅವಳು ನಿದ್ದೆ ಟೈಮು. ನಾವು ಈಗ ತೋಟಕ್ಕೆ ಬಂದಿದ್ದೀವಿ ಅಂತ ಅವಳು ಬಂದಿದ್ದಾಳೆ. ಇಲ್ಲಾಂದರೆ 2 ಗಂಟೆ ತನಕ ಭರ್ಜರಿ ನಿದ್ದೆ ಮಾಡ್ತೀವಿ. ಇನ್ನು ಎಷ್ಟು ಡ್ರಮ್ ಇದೆ ಪಲ್ಲವಿ? ಈ ಡ್ರಮ್ಮಲ್ಲಿ 1/4 ಡ್ರಮ್ ಇದೆ, ಈ ಡ್ರಮ್ಮಲ್ಲಿ ಅರ್ಧ ಡ್ರಮ್ ಇದೆ. ಅಷ್ಟು ಇಳಿಸ್ಬೇಕಾ? ಏನು ಅನಿಸ್ತಿದೆ ಮಳೆ ಬರ್ತಿರೋದಕ್ಕೆ? ಅರ್ಧ ಬರ್ತಿದ್ಯಾ ನೀರು? ಅದೇ ನೋಡಿದೆ ಮಳೆ ಅರ್ಧ ಬರ್ತಿದ್ಯಾ ಅಂತ. ನನಗೆ ಶಾಕ್ ಆಯ್ತು, ಮಳೆ ಫುಲ್ ಬರ್ತಿದ್ಯಲ್ಲ ಅಂತ. ಅವ್ರು ಹೋಗ್ತಾ ಇದ್ರೆ ಮುಂದೆ ಇವರೆಲ್ಲ ಹೆಂಗೆ ಹೋಗ್ತಾರೆ ನಾನು ತೋರ್ಸಕ್ಕಂತ ಇಳ್ದಿದ್ದೀನಿ. ನೋಡಿ ಇಲ್ಲಿ ಸಿಕ್ಕಾಪಟ್ಟೆ ಜೋರು ಮಳೆ ಬರ್ತಾ ಇದೆ ಆಯ್ತಾ. ನೋಡಿ ಅಲ್ಲಿ ಅವಳು ಪಲ್ಲವಿ. ಏನೇ ಪಲ್ಲವಿ ಎಲೆಕ್ಷನಿಗೆ ವೋಟ್ ಹಾಕೋಕೆ ಕೇಳ್ತಾ ಇದ್ದಾಳೆ ನೋಡಿ. ವೋಟ್ ಅಂದರೆ ಯಾವ್ದು ಗೊತ್ತಾ? ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್, ಇದೆಲ್ಲ ನಮ್ಮ ಲೆಕ್ಕದಲ್ಲಿ ವೋಟ್ ಅಂದರೆ. ಅವ್ರು ಹೋಗೇ ಬಿಟ್ರು. ಬಿಸಿಲು ಬರ್ತಾ ಇದೆ, ಮಳೆನೂ ಬರ್ತಾ ಇದೆ. ನೋಡಿ ಇಲ್ಲಿ ಜಾರೋದು. ಮೋನಿ ಫುಲ್ಲು ನೀರು ತುಂಬಿದೆ ಎಲ್ಲ ಕಡೆನೂ. ನೋಡಿ ಇಲ್ಲಿ ಏನು ಮಳೆ ಅಂತೀರ. ಇನ್ನೆರಡು ಡ್ರಮ್ ನೀರು ತುಂಬಿಸ್ಬೇಕೀಗ. ನನ್ನ ಹಿಂದೆ ಮಕ್ಕಳ ಸೈನ್ಯ, ಮಕ್ಕಳ ಜೊತೆ ಮಕ್ಕಳ ಸೈನ್ಯನೆಲ್ಲ.
ಇಟ್ಕೊಬೇಕಣ್ಣ. ಈ ಕಡೆ ಗಟ್ಟಿದೆ ಇದು. ಇದ್ರಲ್ಲೇ ಔಷಧಿ ಹೊಡಿಯೋದು. ಎಷ್ಟು ವರ್ಷ ಆಯ್ತಪ್ಪ ಈ ಮಿಷನ್ಗೆ? 10 ವರ್ಷ ಆಯ್ತಂತ ನೋಡಿ ಈ ಮಿಷನ್ಗೆ. ಆಯ್ತಾ, ಇನ್ನೆಂತ ಆಗ್ಬೇಕು? ನೋಡಿ ನಾವು ಹೀಗೆ ಸೆಟಪ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಾಯಿನೇ ಹೇಳ್ಬಿಡ್ತೀವಿ. ನೀನೇ ಬಿಟ್ಟು ಇದು ಇವಾಗ 2ನೇ ರೌಂಡ್ ಹೋಗ್ತಾ ಇರೋದು ನಾವು. ಫಸ್ಟ್ ರೌಂಡ್ ಹೋಗಿದ್ದು ನೀವು ಅವಾಗ ನೋಡಿರ್ತೀರಾ, ಅದೊಂದು ಸ್ವಲ್ಪ ಫಾಗ್ ತುಂಬಿತ್ತು. ಈಗ 2ನೇ ರೌಂಡ್ ಹೋಗೋಣ. ಇದು ಈ ಸತಿ ಅಂದರೆ ಪ್ರತಿ ಸತಿ ಇವಾಗ 2 ದಿವಸದಿಂದ ನಮ್ಗೆ ಮಳೆ ಅಂತ ಕರೆಂಟ್ ಇಲ್ಲ. ಸೊ ನಮಗೆ ನೀರು ತುಂಬ್ಸೋಕ್ಕಾಗಿಲ್ಲ ಟ್ಯಾಂಕ್. ಅಂದರೆ ಇಲ್ಲಾಂದರೆ ಟ್ಯಾಂಕಿಂದ ನೀರು ಅಂದರೆ ಮೋಟ್ರ್ ಆನ್ ಮಾಡಿಬಿಟ್ಟು ಮೋಟ್ರಿಂದ ನೀರು ಬಿಡೋದು. ಈ ಸತಿ ಕರೆಂಟ್ ಇಲ್ಲ, ಹಾಗಾಗಿ ಹೀಗೆ ಈ ಥರ ಕತೆ. ಮನೆಯಿಂದ ಅಲ್ಲಿ ಮಳೆ ಬಂದಿದ್ದು ನೀರು ತುಂಬುತ್ತಲ್ಲ, ಅದನ್ನ ಇಲ್ಲಿಗೆ ಹಾಕಿ ಶಿಫ್ಟ್ ಮಾಡಿ ತಗೊಂಡೋಗಿ ಅಲ್ಲಿ ಬರೋದು. ಅಲ್ಲೊಂದು ಡ್ರಮ್ ಇಟ್ಟಿದ್ದೀನಿ. ನಾಳೆಯಿಂದ ಔಷಧಿ ಅವಾಗ ತಾನೇ ಇಲ್ಲಿ ಹುಕ್ಕೊಂಡಿತ್ತು ಅಲ್ಲಿ. ರೈಟ್ 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 ನೋಡಿ. ಫುಲ್ ಹೈಟಿಂದ ವ್ಯೂ ನಿಮಗೆ. ನಮಗೋಸ್ಕರ ವೇಟ್ ಮಾಡ್ತೀವಿ. ಕೋಕೋ ನೋಡಿ ಅಲ್ಲಿ. ತುಂಬಾ ಹಣ್ಣಾಗಿದೆ. ಈಗ ಅಮ್ಮ ಕೋಕೋ ಹಣ್ಣು ತಂದು ಕೊಡ್ತಾಳಂತೆ ತಿನ್ನಕ್ಕೆ. ಡಾಲಿ ನಿಂಗಿಲ್ಲ, ನಮಗ್ ಮಾತ್ರ. ಕೋಕೋ ಎಲ್ಲರಿಗೂ ಇಷ್ಟ ಆಗಲ್ಲ ತಿನ್ನಕ್ಕೆ. ನಂಗೆ ಇಷ್ಟ ಆಗಲ್ಲ. ನಂಗೆ ಇಷ್ಟ. ನಂಗೆ ಅದೇನಂತಾರೆ ಕೋಕೋ ಇಷ್ಟ ಆಗಲ್ಲ. ಅದೇನೋ ಇನ್ನೊಂದು ಹಣ್ಣು ಸೀತಾಫಲ ಇಷ್ಟ ಆಗಲ್ಲ. ನೋಡಿ ಅಮ್ಮ ತಂದ್ರೆ ಮೆತ್ತಗಿರೋದು ಯಾವುದು ಇಷ್ಟ ಆಗಲ್ಲ. ಅದೇ ಮೆತ್ತಗೆ. ಇಲ್ಲಿ ಹೊಡಿತೀನಿ ನಾನು, ಹೊಡೆದು ಓಪನ್ ಮಾಡ್ತೀನಿ. ಕೊಡು, ಅದು ಕೊಡು, ಅದು ಹೊಡಿ. ಅಮ್ಮಂಗೆ. ಓ ಇಲ್ಲಿ ಹೊಡಿತಾ ಇದೆಯಾ? ಓಪನ್ ಆಯ್ತು. ಇದೊಂದು ಅಮ್ಮ ಹಿಡ್ಕೊ. ಎಸ್ ನೋಡಿ, ತಿನ್ನಕ್ಕೆ ಹಚ್ಚಿರ್ತಿ. ಆಮೇಲೆ ಇದನ್ನೆಲ್ಲ ಒಣಗಿಸ್ತಾ ಇರ್ತಾನೆ ಆ ಬೀಜನ. ಡ್ರೈ ಅಂದರೆ ಇದನ್ನೆಲ್ಲ ಫುಲ್ ಎಂಥದ್ದು ಬೇಕಾ? ತಿಂಜೋ. ಅಯ್ಯೋ, ಹಿಂಗೆ ಮುಗಿದ್ರಾಯ್ತು. ಅವಾಗ ನಾನು ನೆಕ್ಸ್ಟ್ ವರ್ಷಕ್ಕೆ ಇಲ್ಲೊಂದು ಗಿಡ ಬಂದಿರುತ್ತೆ. ಅವಾಗ ಇನ್ನೊಂದ್ಸತಿ ವಿಡಿಯೋ ಮಾಡಿ ನೋಡಿ. ಲಾಸ್ಟ್ ಇಯರ್ ಹಾಕಿ ನೋಡು, ಬ್ರೂನೋ ಓಡ್ ಬರ್ತಿದ್ದಾನೆ. ಅವನು ನೋಡಿ ನೆಕ್ಸ್ಟ್ ಲೆವೆಲ್ ಹ್ಯಾಪಿನೆಸ್. ಅವನಿಗೊಂಥರ ಅವನು ಎಂಜಾಯ್ ಮಾಡ್ತಾನೆ. ಕಾಣಲ್ಲ ಅದು. ರಿವರ್ಸ್ ಹೋಗ್ತಿದ್ದೀವಿ ನಾವು. ರಿವರ್ಸ್. ಇಲ್ಲಿ ನೋಡಿ, ಇಷ್ಟು ಹತ್ರ ಹೋಗೋದು. ಮರಕ್ಕೆ ಗುದ್ದಿದ್ರೆ ನಾವು ಗುದ್ದಿಸ್ಕೊಂತೀವಿ ಅಷ್ಟೇ. ರೈಟ್ 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 ಅಲ್ಲ, ಸ್ಟ್ರೈಟ್. ಬಿದ್ದು ಹೋಗ್ತೀವಿ ನಾವು. ನೋಡಿ ಜೀಪ್ ಹೆಂಗೆ ಹೋಗ್ತಾ ಇದೆ ಅಂತ. ಹೋದ್ವಿ. ಈ ಅಪ್ಪ ಓಡಿಸುವಾಗ ಜೀಪಲ್ಲಿ ನಿಲ್ಬೇಕಂದ್ರೆ ಒಂದು ಗ್ರಿಪ್ ಇರಬೇಕು. ಇಲ್ಲಾಂದ್ರೆ ಅವ್ರು ಒಂದೊಂದ್ಸತಿ ಗುಡ್ಡದ ಮೇಲೂ ಹತ್ತಿಸ್ತಾರೆ ಹಂಗೆ. ಮತ್ತೆ ಹುಕ್ಕೊಂತ ಅವಾಗ ಇಲ್ಲೇ ಹುಕ್ಕೊಂಡಿತ್ತು. ಒಂದೊಂದ್ಸತಿ ಯಾವ ಇದಕ್ಕೂ ಏನು ಕಮ್ಮಿ ಇಲ್ಲ. ಟ್ರೆಕ್ಕಿಂಗ್ ಎಲ್ಲ ಹೋಗೋದು. ತೋಟದೊಳಗೆ ಟ್ರೆಕ್ಕಿಂಗ್ ಅಲ್ಲ, ಏನು ಆಫ್ ರೋಡ್ ಆಗ. ಆಫ್ ರೋಡ್. 2 ದಿವಸದಿಂದ ಕರೆಂಟ್ ಇಲ್ಲ. ನೋ ಇಂಟರ್ನೆಟ್. ನಮಗೆಲ್ಲ ಮಲೆನಾಡಲ್ಲಿ ಇದ್ದ ಅಭ್ಯಾಸ. 2 ದಿವಸ ಕರೆಂಟ್ ಇಲ್ಲ. ಒಂದು ಮುಂಚೆ ಎಲ್ಲ 40 ದಿನ ಎಲ್ಲ ಕರೆಂಟ್ ಇರ್ತಿರ್ಲಿಲ್ಲ. ಅಪ್ಪ ಅಮ್ಮ ಮದುವೆ ಆದ ಫಸ್ಟಿಗೆ ಏನು 40 ದಿನ ಕರೆಂಟ್ ಇಲ್ಲ ಅಂತ ಇವಾಗ ನೆನ್ಸ್ಕೊಳಕ್ಕೆ ಆಗಲ್ಲ ಆ್ಯಕ್ಚುಲಿ. ಸಣ್ಣ ಕೊಡ್ಲ ದೊಡ್ಡ ಕೊಡ್ಲ ನಂಗಿದೆಯಾ ಬಕೆಟ್?
ಈಗ 1 ಡ್ರಮ್ ಖಾಲಿ ಮಾಡ್ಬೇಕು ನಾವು. ಹೆಂಗ್ ಮಾಡುದು? ಪಲ್ಲವಿಗೆ ಟಾಸ್ಕಿಗೆ 1 ಡ್ರಮ್ ಖಾಲಿ ಮಾಡೋದು. ಓಯ್ ತಡಿ ಯಾವ್ದ್ರೊಳಗೆ ಫುಲ್ ಇದೆ? ಇದ್ರಲ್ಲಿ ಈಗ ಒಂಚೂರು 2ರಲ್ಲೂ ಸಮ ಇದೆ ಈಗ. ಹಂಗಂದ್ರೆ ಅದ್ರದ್ದು ನೀರು ಇದರಲ್ಲೇ ಚೂರು ಕಮ್ಮಿ ಇದೆ. ಅದ್ರದ್ದು ನೀರು ಅದಕ್ಕೆ ಹಾಕು. ಯಾವ್ದ್ರದ್ದು ನೀರು? ಅದ್ರದ್ದು ನೀರು ಅದಕ್ಕೆ ಹಾಕು. ಇಲ್ಲ ಇದ್ರದ್ದು ನೀರು ಅದಕ್ಕೆ ಹಾಕು. ಇದರಲ್ಲೇ ಕಮ್ಮಿ ಇದೆ. ಏನೇ ನಂಗೊಂದು ಹೆಲ್ಪಿಗೆ ಜನ ಬಂದಿದ್ರು, ಓಡಿ ಹೋದ. ಯಾರದು ದೊಡ್ಡ ಜನ? ಚಾರು ಬರ, ಚಾರ್ಲಿ ಬಾ. ಅವ್ನು ನನ್ನ ಹೆಲ್ಪರ್. ಅವನ ಹೆಸರು ಏನು ಗೊತ್ತಾ? ಜಂಪಿಂಗ್ ಸ್ಟಾರ್ ಚಾರ್ಲಿ ಅಂತ. ಅದು ನೀರು ಖಾಲಿ. ಅಯ್ಯ ಕಡಿ ತುಂಬಿಸ್ತೀನಿ. ಕಸ ಕಸ. ಎಷ್ಟು ಬಕೆಟ್ ತಗೊಂಡದೆ ಅಮ್ಮ? 4 ನೀರು. 4 ಅಪ್ಪ 8. ಒಂದ್ಸತಿಗೆ 2 ಬಕೆಟ್ ತಗೊಂಡು ನಾನೇ ಇದ್ದೆ. ನಾ ಎಲ್ಲ ಬಕೆಟ್ನು ನಾನೇ ವಿಡಿಯೋ ಮಾಡಿದ್ದೆ. ನೀ ಪಲ್ಲವಿ ಜಾನೆ. ನಾನು ನೀ ಬಿಡು ವಿಡಿಯೋ ಮಾಡೋ ಜಾನೆ. ಮತ್ತೆ ಮಳೆಗಾಲದಲ್ಲಿ ನಮ್ಮನೇಲಿ ಏನಂದರೆ ಪ್ರತಿ ಸತಿ ಮಳೆಗಾಲದಲ್ಲಿ ಒಂದು ಸತಿ ನಾದರೂ ಜೀಪ್ ಹುಕ್ಕೊಂತು ಜೀಪ್ ಎತ್ತೋದು ಅನ್ನೋದೊಂದು ಪ್ರೋಗ್ರಾಮ್ ಇದ್ದೇ ಇರುತ್ತೆ. ಒಂದು ಜೀಪು ಇಲ್ಲ ಟ್ರ್ಯಾಕ್ಟ್ರು ಯಾವುದಾದ್ರೂ ಒಂದು ಹುಕ್ಕೊಳ್ಳೋದು, ಅದನ್ನು ಎಬ್ಸೋದು ಅಂತಲೇ ದೊಡ್ಡ ಕೆಲಸ ಆಗಿರುತ್ತೆ. ಈ ಸೌಂಡ್ ಕೇಳ್ತಿದ್ಯಾ ನಿಮಗೆ? ಹಾಂ, ಇದು ಏನೋ ಹುಳ. ಆಯಿತು, ಕೆಲಸ ಎಲ್ಲ ಮನೆಗೆ ಹೋಗ್ತಾ ಇದ್ದೀವಿ ಈಗ ಅಲ್ವೇನೆ? ಎಲ್ಲರೂ ನೋಡಿ ಅಲ್ಲಿ ಅವರೆಲ್ಲರೂ ಧೈರ್ಯದಲ್ಲಿ ಮನೆಗೆ ಹೋಗಲ್ಲ. ಯಾಕಂದರೆ ಎಲ್ಲರೂ ನಾವು ಬೇರೆ ಕಡೆ ಹೋಗ್ಬಿಟ್ರೆ ಅವ್ರನ್ನ ಬಿಟ್ಟು ಹೋಗ್ಬಿಟ್ರೆ ತಿರುಗಿ ನೋಡ್ತಾರೆ. ಇವತ್ತು ತೋಟಕ್ಕೆ ಹೋಗಿದ್ದು ಜೀಪಲ್ಲಿ ಹೆಂಗೆ ಹೋಗ್ತೀವಿ, ಯಪ್ಪ ಇವಳು ನೋಡಿ ಇಲ್ಲಿ ಹೈಪರ್ ಆ್ಯಕ್ಟಿವ್. ಜೀಪಲ್ಲಿ ಹೆಂಗೆ ಹೋಗ್ತೀವಿ, ಆಮೇಲೆ ಡ್ರಮ್ಮಿಗೆ ನೀರು ತುಂಬಿಸಿದ್ದು ಹೇಗೆ ತುಂಬಿಸ್ಕೊಂಡು ಹೋದ್ವಿ, ಅಲ್ಲಿ ಹೇಗೆ ಅದನ್ನು ಶಿಫ್ಟ್ ಮಾಡಿದ್ವಿ ಎಲ್ಲ ನೋಡಿದ್ದೀರಾ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ಅಡಿಗಾಸ್ ಚಾನಲ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು. ಬಾಯ್ ಬಾಯ್. ಪುಟ್ಟಿ ಬಾಯ್. ಪುಟ್ಟಿ ಬಾಯ್. ಬಾಯ್ ಬಾಯ್.